ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಲಿವರ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಮ್ಮ ಲಿವರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ನಮಗೆ ಯಾವ ಸಿಂಪ್ಟಮ್ಸ್ ಮೂಲಕ ನಾವು ಅದನ್ನು ಕಂಡುಹಿಡ್ಕೊಬೋದು, ನಮ್ಮ ಲಿವರ್ ಚೆನ್ನಾಗಿದೆಯೋ ಇಲ್ಲ ಅಂತ ಹೇಗೆ ತಿಳ್ಕೊಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಲಿವರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ಯಾವೆಲ್ಲ ಸಿಂಪ್ಟಮ್ಸು ನಮ್ಮ ದೇಹ ನಮಗೆ ತಿಳಿಸ್ಕೊಡುತ್ತೆ, ಯಾವೆಲ್ಲ ಸಿಂಪ್ಟಮ್ಸ್ ಮೂಲಕ ನಮಗೆ ಗೊತ್ತಾಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋವನ್ನು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಲಿವರಲ್ಲಿ ಪ್ರಾಬ್ಲಮ್ಸ್ ಆಗಿತ್ತು ಅಂದರೆ ಲಿವರಲ್ಲಿ ಪ್ರಾಬ್ಲಮ್ಸ್ ಆಗೋದಕ್ಕೆ ಫಸ್ಟ್ ರೀಸನ್ ಏನಪ್ಪ ಅಂದರೆ ಜಂಕ್ ಫುಡ್ ನಾವು ಜಾಸ್ತಿ ತಿಂತಾಯಿದ್ರೆ, ಹೈ ಕ್ಯಾಲೋರಿ ಫುಡ್ ಜಾಸ್ತಿ ತಿಂತಾಯಿದ್ರೆ. ಇವಾಗ ನಮಗೆ ಎಷ್ಟು ಕ್ಯಾಲೋರೀಸ್ ಬೇಕೋ ಅಷ್ಟೇ ಕ್ಯಾಲೋರಿ ಇರೋ ಫುಡ್ಡನ್ನ ನಾವು ತಿನ್ನಬೇಕು ಒಂದು ದಿನಕ್ಕೆ. ನಮಗೆ ಒಂದು ದಿನಕ್ಕೆ ಎಷ್ಟು ಕ್ಯಾಲೋರಿ ಬೇಕೋ ಅದಕ್ಕಿಂತ ನಾವು ಜಾಸ್ತಿ ಏನಾರು ತಿಂದರೆ ಆವಾಗೂ ಕೂಡ ಲಿವರಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನಿಂದ ಆಗುತ್ತೆ. ಮತ್ತು ಆಂಟಿಬಯೋಟಿಕ್ ಟ್ಯಾಬ್ಲೆಟ್ನ ನಾವು ಡಾಕ್ಟರ್ ಗೈಡ್ಲೈನ್ಸ್ ಇಲ್ಲದೇ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ನಾವೇನಾದ್ರು ತೊಗೊಂಡ್ರೆ ಆವಾಗ ಕೂಡ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಡಾಕ್ಟರ್ ಗೈಡ್ಲೈನ್ಸ್ ಇಲ್ಲದೇ ಯಾವುದೇ ಕಾರಣಕ್ಕೂ ಆಂಟಿಬಯೋಟಿಕ್ ಟ್ಯಾಬ್ಲೆಟ್ ಆಗಲಿ ಅಥವಾ ಬೇರೆ ಯಾವುದೇ ಟ್ಯಾಬ್ಲೆಟ್ ಆಗಿರೋ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಆ ಥರ ಯಾವುದೇ ಟ್ಯಾಬ್ಲೆಟ್ನ ನಾವು ತಗೊಳಕ್ಕೆ ಹೋಗಬಾರ್ದು. ಆವಾಗ ನಮ್ಮ ಲಿವರಿಗೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಫ್ಯಾಟಿ ಲಿವರ್ ಇದ್ದರೆ ನಾವು ನಮ್ಮ ಕ್ಯಾಲರಿನ ಕಡಿಮೆ ಮಾಡ್ಕೊಬೇಕು, ಶುಗರನ್ನ ಕಮ್ಮಿ ತಿನ್ನಬೇಕು. ಏಕೆಂದರೆ ಲಿವರ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಬಾಡಿ. ಲಿವರ್ ಚೆನ್ನಾಗಿತ್ತು ಅಂದರೆ ಮಾತ್ರ ನಮಗೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಲಿವರಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂದರೆ ಅನೇಕ ಕಾಯಿಲೆಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ. ಹಾಗಾಗಿ ಲಿವರ್ ನಾವು ಚೆನ್ನಾಗಿ ಇಟ್ಕೊಳ್ಳೇಬೇಕು. ಇವಾಗ ಕಬ್ಬು ಸರಿಯಾಗಿ ಡೈಜೆಸ್ಟ್ ಆಗಬೇಕು ಅಂದ್ರೂ ಕೂಡ ಲಿವರ್ ಸರಿಯಾಗಿರಬೇಕು. ಲಿವರ್ ಸರಿಯಾಗಿದ್ದರೆ ಮಾತ್ರ ಆ ಪ್ರೊಸೆಸ್ಸು ಸಹ ಕರೆಕ್ಟ್ ಆಗೋದು. ಇವಾಗ ಲಿವರ್ ಏನಾದರೂ ಸರಿ ಇಲ್ಲ ಅಂದರೆ ನಮಗೆ ನಮ್ಮ ಬಾಡಿ ಯಾವೆಲ್ಲ ಒಂದು ಸೂಚನೆನ ಕೊಡ್ತಾ ಹೋಗುತ್ತೆ, ನಮ್ಮ ಲಿವರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ನಮ್ಮ ದೇಹ ಯಾವೆಲ್ಲ ಸೂಚನೆಯನ್ನು ಕೊಡೋದ್ರ ಮೂಲಕ ನಮಗೆ ಒಂದು ಹೇಳುತ್ತೆ ನಮ್ಮ ಲಿವರಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಗುರುತು ಮಾಡಿಕೊಡುತ್ತೆ ಅಂತ ಇವಾಗ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಫಸ್ಟ್ನೇದು ಬಂದುಬಿಟ್ಟು ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿರುತ್ತೆ. ಲಿವರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂದರೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿರುತ್ತೆ. ಇವಾಗ ಬೇರೆ ಸಮಸ್ಯೆಗೂ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿರ್ಬೋದು, ಬಟ್ ಹೊಟ್ಟೆ ಉಬ್ಬರ ಆಗಿರೋದು, ಹೊಟ್ಟೆಯಲ್ಲಿ ಕಾಲಿನಲ್ಲಿ ನೀರು ತುಂಬ್ಕೊಳೋದು, ಹೊಟ್ಟೆಯಲ್ಲಿ ನೀರು ತುಂಬ್ಕೊಳೋದು, ಈ ಥರ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಎರಡನೇದು ಬಂದುಬಿಟ್ಟು ಜಾಂಡೀಸ್ ಸಮಸ್ಯೆ ಆಗಿರುತ್ತೆ. ಇವಾಗ ಕೆಂಪು ರಕ್ತ ಕಣಗಳು ನಾಶ ಆಗ್ತವೆ, ಬಿಲ್ರುಬಿನ್ ಪ್ರೊಡಕ್ಷನ್ ಆಗುತ್ತೆ. ಆವಾಗ ಲಿವರ್ ಇನ್ಫೆಕ್ಷನ್ನು ಸರಿಯಾಗಿ ಆಗಿಲ್ಲ, ಲಿವರ್ ಸರಿ ಇಲ್ಲ ಅಂತೇಳಿ ಅರ್ಥ. ಕಣ್ಣುಗಳು ಹಳದಿ ಆಗುತ್ತೆ, ಮತ್ತು ಸ್ಕಿನ್ ಹಳದಿ ಆಗುತ್ತೆ, ಮತ್ತು ಉಗುರುಗಳಲ್ಲೂ ಕೂಡ ಹಳದಿ ಆಗುತ್ತೆ. ಇದೆಲ್ಲ ಜಾಂಡೀಸ್ ಇದರಿಂದ ಲಕ್ಷಣಗಳು. ನೆಕ್ಸ್ಟ್ ಇನ್ನೊಂದು ಏನಾಗುತ್ತೆ ಅಂದರೆ ನಮ್ಮ ಲಿವರ್ ಸರಿ ಇಲ್ಲ ಅಂದರೆ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಹಸಿವಾಗೋದಿಲ್ಲ. ಇವಾಗ ಊಟ ನೋಡಿದ ತಕ್ಷಣ ಬೇಡ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ನಮ್ಗೆ ಊಟನೇ ಬೇಡ, ನಮ್ಗೆ ಹಸಿವಾಗಿಲ್ಲ ಅನ್ನೋ ಥರ ಯಾವಾಗಲೂ ಅನ್ನಿಸ್ತಾ ಇರುತ್ತೆ. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದುಬಿಟ್ಟು ನಮ್ಮ ಬಾಡಿ ತೋರಿಸೋದು ಯಾವುದು ಅಂದರೆ ಲಿವರ್ ಸಮಸ್ಯೆ ಇದ್ದರೆ ವಾಮಿಟ್ ಆಗ್ತಾ ಇರುತ್ತೆ. ಇವಾಗ ನಮ್ಮ ಬಾಡೀಲಿ ವಿಷಕಾರಿ ವಸ್ತುಗಳು ಜಾಸ್ತಿ ಆದಾಗ ಅದು ವಾಮಿಟ್ ಮೂಲಕ ನಮ್ಮ ಬಾಡಿ ಹೊರಗೆ ಹಾಕ್ತಾ ಇರುತ್ತೆ. ಏಕೆಂದರೆ ಲಿವರ್ ಪ್ರಾಬ್ಲಮ್ ಆಗಿರುತ್ತಲ್ವ, ಹಾಗಾಗಿ ನಮ್ಮ ಬಾಡಿಲಿರುವ ಎಲ್ಲ ವಿಷಕಾರಿ ವಸ್ತುಗಳನ್ನು ಅದು ಹೊರ ಹಾಕಬೇಕಾಗುತ್ತೆ. ಅದು ಹೊರ ಹಾಕಬೇಕಂದ್ರೆ ವಾಮಿಟ್ ಮೂಲಕ ಅದು ಹೊರಗೆ ಹಾಕ್ತಾ ಇರುತ್ತೆ. ಅದು ಒಂದು ಸಮಸ್ಯೆ ಕೂಡ ಸ್ಟಾರ್ಟ್ ಆಗುತ್ತೆ. ಮತ್ತು ವೆಯ್ಟ್ ಲಾಸ್ ಆಗುತ್ತೆ. ಇವಾಗ ಸಡನ್ನಾಗಿ ಜಾಸ್ತಿ ವೆಯ್ಟ್ ಇದ್ದರೂ ಸಡನ್ನಾಗಿ ವೆಯ್ಟ್ ಕಮ್ಮಿ ಆಗ್ತಾ ಬರ್ತಾರೆ. ಇವಾಗ ಒಂದು 50 kg ಇದ್ದರು ಅಂದರೆ ಒಂದು 40 kg, ಒಂದು 30 kg ಈ ಥರ ಕಮ್ಮಿ ಆಗ್ತಾ ಇರುತ್ತೆ. ವೆಯ್ಟ್ ಲಾಸ್ ಆಗ್ತಾ ಇರುತ್ತೆ. ಆವಾಗ ಕೂಡ ನಾವು ಅನ್ಕೊಬೋದು. ಮತ್ತು ತುಂಬ ಸುಸ್ತಾಗ್ತಾ ಇರುತ್ತೆ. ಅವ್ರಿಗೆ ಯಾವುದೇ ಥರ ಕೆಲಸ ಮಾಡೋ ಒಂದು ಇಂಟ್ರೆಸ್ಟ್ ಇರೋಲ್ಲ. ಯಾವಾಗಲೂ ಒಂಥರ ನೆಗ್ಲಿಜೆನ್ಸಿ, ನನಗೆ ಯಾವುದೂ ಕೆಲಸ ಮಾಡೋ ಮೂಡಿಲ್ಲ, ತುಂಬ ಸುಸ್ತಾಗ್ತಾ ಇರೋದು. ನರಗಳಲ್ಲಿ ಮತ್ತು ಮಾಂಸಗಳಲ್ಲಿ ಶಕ್ತಿನೇ ಇರೋಲ್ಲ, ಯಾವ ಕೆಲಸ ಮಾಡೋದಕ್ಕೂ ಅವ್ರಿಗೆ ಎನರ್ಜಿನೇ ಇರೋಲ್ಲ. ಆ ಥರ ಒಂದು ಸಮಸ್ಯೆನೂ ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇವಾಗ ಲಿವರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಈ ಎಲ್ಲ ಸಮಸ್ಯೆಗಳು ಕಾಣಿಸ್ತಾ ಇರುತ್ತೆ. ಅವರಿಗೆ ತುಂಬ ಒಂಥರ ಏನೂ ಎನರ್ಜಿನೇ ಇಲ್ಲ, ನಮಗೆ ಯಾವ ಕೆಲಸ ಮಾಡೋದ್ರಲ್ಲೂ ಶಕ್ತಿ ಇಲ್ಲ, ನಮಗೆ ಆ ಥರ ಸುಸ್ತಾಗುತ್ತೆ, ನಮಗೆ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಅನ್ನೋ ಲೆವೆಲಲ್ಲಿ ಅವ್ರು ಇರ್ತಾರೆ. ನೆಕ್ಸ್ಟು ಕಾಲುಗಳಲ್ಲಿ ಎಲ್ಲ ಊತ ಸ್ಟಾರ್ಟ್ ಆಗ್ತಾ ಇರುತ್ತೆ. ಕಾಲುಗಳಲ್ಲಿ ತುಂಬ ಹಿಂಗೆ ಪೇಯ್ನ್, ಈ ಥರ ದಪ್ಪ ಆಗ್ತಾ ಇರೋದು, ಪೇಯ್ನ್ ಆಗ್ತಿರೋದು, ಊತ ಆಗ್ತಿರೋದು, ಈ ಥರ ಇವೆಲ್ಲ ಸಮಸ್ಯೆಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಈ ಸಮಸ್ಯೆಗಳು ಬೇರೆ ಕಾಯಿಲೆಯಲ್ಲೂ ಕೂಡ ಇರ್ಬೋದು. ಇವಾಗ ಬೇರೆ ಯಾವುದೋ ಕಾಯಿಲೆ ಇದ್ದರೂ ನಮಗೆ ಈ ಒಂದು ಸಿಂಪ್ಟಮ್ಸು ನಮ್ಮ ಬಾಡಿ ತೋರಿಸ್ತಾ ಇರ್ಬೋದು. ಬಟ್ ನಾವು ಅದನ್ನು ಕ್ಲಿಯರ್ ಮಾಡ್ಕೊಬೇಕು. ನಮ್ಮ ಲಿವರಿಂದನೇ ಲಿವರಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿ ಈ ಸಮಸ್ಯೆ ಬರ್ತಾ ಇದೆಯಾ ಅಂತ ನಾವು ಕ್ಲಿಯರ್ ಮಾಡ್ಕೊಬೇಕಾಗುತ್ತೆ. ನಾವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಈ ಥರ ಎಲ್ಲ ಸಮಸ್ಯೆ ಆಗ್ತಾಯಿದೆ ಅಂತೇಳಿ ಹೇಳಿಬಿಟ್ಟು ಆವಾಗ ಅವರು ಕೆಲವೊಂದು ಟೆಸ್ಟ್ಗಳನ್ನು ಮಾಡಿದಾಗ ಅದು ಯಾವ ಇದರಿಂದ ನಮ್ಮ ಬಾಡೀಲಿ ಏನಾಗಿದೆ, ಯಾವ ಸಮಸ್ಯೆಯಿಂದ ಈ ಥರ ಎಲ್ಲ ಆಗ್ತಾಯಿದೆ ಅಂತ ಅವರು ಕ್ಲಿಯರಾಗಿ ಹೇಳ್ತಾರೆ. ಇವಾಗ ಲಿವರಿಂದ ಈ ಥರ ಸಮಸ್ಯೆಗಳು ಆಗೋ ಚಾನ್ಸಸ್ಸು ಜಾಸ್ತಿ ಇದೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಲಿವರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದರೆ ಈ ಎಲ್ಲ ಲಕ್ಷಣಗಳು ನಮ್ಮ ಬಾಡಿ ನಮಗೆ ತೋರಿಸುತ್ತೆ ಅನ್ನೋದು ಒಂದು ಇದನ್ನು ನಾನು ನಿಮಗೆ ಗೈಡ್ಲೈನ್ಸನ್ನು ಹೇಳಿದ್ದೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಷನಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನಿಮಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ರಿಲೇಟೆಡ್ ನಿಮ್ಗೆ ಏನಾದ್ರು ವಿಡಿಯೋ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಟ್ರೆ ಅದ್ರ ರಿಲೇಟೆಡ್ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.